ಎಚ್ಡಿಕೆ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಸಿಡಿದೆದ್ದಿದ್ದಾರೆ ಮಹಿಳೆಯರು. ಎಚ್ಡಿಕೆ ವಿವಾದಾತ್ಮಕ ಹೇಳಿಕೆ ವಿರುದ್ಧ ನಾರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಡಿಕೆ ವಿರುದ್ಧ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಮಹಿಳೆಯರು ತಿರುಗಿ ಬಿದ್ದಿದ್ದಾರೆ, ಸಿಡಿದೆದ್ದಿದ್ದಾರೆ. ಎಚ್ಡಿಕೆ ಕೊಟ್ಟಂತ ಸ್ಟೇಟ್ಮೆಂಟ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅಂತ ನಾರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಯೋಜನೆಗಳು ಬಂದು ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಯಾರು ದಾರಿ ತಪ್ಪಿದ್ದಾರೆ, ಹೆಂಗ್ ದಾರಿ ತಪ್ಪಿದ್ದಾರೆ ಅಂದ್ರೆ ಏನ್ ಅರ್ಥ? ಕಂಡೋರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಹೀಗೆ ಯಾಕೆ ಮಾತಾಡ್ತೀರಾ ಅಂತ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದೇ ಪ್ರಶ್ನೆಯನ್ನ ಇಟ್ಕೊಂಡು ಇದೀಗ ಆಕ್ರೋಶವನ್ನ ಗೋ ಬ್ಯಾಕ್ ಕುಮಾರಸ್ವಾಮಿ ಅನ್ನುವಂತಹ ಬೋರ್ಡ್ ಅನ್ನ ಹಿಡಿದಿದ್ದಾರೆ. ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಯಾಕಿಷ್ಟು ತಾತ್ಸಾರವಾಗಿ ಇಷ್ಟು ಹಗುರವಾಗಿ ಮಾತನಾಡ್ತೀರಾ ಅನ್ನುವಂಥದ್ದು ಮಹಿಳೆಯರ ಪ್ರಶ್ನೆ ಆಗಿದೆ. ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಹೆಣ್ಮಕ್ಳ ಬಗ್ಗೆ ಗ್ಯಾರಂಟಿ ಸ್ಕೀಮ್ ಇಂದ ಬಂದಿರತಕ್ಕಂತ ದುಡ್ಡು ತಕೊಂಡು ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರೇ, ಎಲ್ಲಿ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ನಮ್ಮ ಸ್ಕೀಮ್ ಇಂದ, ನಮ್ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಸ್ಕೀಮ್ ಇಂದ ನೀವು ಉತ್ತರ ಕೊಡಿ. ಎಷ್ಟು ಸುಲಭವಾಗಿ ಸ್ವಾಭಿಮಾನ ಹೆಣ್ಮಕ್ಳನ್ನ ಕೆದಕಿದ್ದೀರಾ. ಇದು ತಕ್ಕ ಉತ್ತರನ ಮಂಡ್ಯ ಜಿಲ್ಲೆ ಹೆಣ್ಮಕ್ಳೆಲ್ಲ ಇಡೀ ರಾಜ್ಯ ದೇಶ ಕೊಡುತ್ತೆ. ಯಾವತ್ತು ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ತೂಕ ಇರಬೇಕು. ಯಾವತ್ತು ನಿಮ್ಮನ್ನ ಹೆಣ್ಮಕ್ಳು ಸಂಸಲ್ಲ. ಯಾವತ್ತು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ಬದುಕೋಸ್ಕರನೇ ಒಂದು ಸ್ಕೀಮ್ಗಳು ಕೊಟ್ಟಿದ್ದಾರೆ. ಹಂಗಂತ ದಾರಿ ತಪ್ಸಕ್ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಇದು ಮನವರಿಕೆ ಯಾವಾಗ ಆಗತ್ತೆ ಅಂದ್ರೆ ನಮ್ಮ ಹೆಣ್ಮಕ್ಳು ಅವ್ರನ್ನ ಸೋಲಿಸಿ ಮನೆ ಕಳಿಸ್ತೀವಲ್ಲ ನಮ್ಮ ಜಿಲ್ಲೆಯಲ್ಲಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಸೋಲಿನ ಭೀತಿಯಿಂದ ಹತಾಶರಾಗಿ ನಮ್ಮ ಹೆಣ್ಮಕ್ಳ ಬಗ್ಗೆ ಕೆಣಕಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಇಂದ ಹೆಣ್ಮಕ್ಳು ಎಲ್ಲಿ ಓಟ್ ಕೊಡ್ತವೆ ಅಂತ. ಆ ಹತಾಶೆ ಇನ್ನ ನಿಮ್ಗೆ ಮುಂದುವರಿಯಲಿ. ಆ ಹತಾಶೆ ಹೆಂಗಿದ್ರು ನಿಮ್ದು ಜೂನ್ 4ನೇ ತಾರೀಕು ಏನ್ ರಿಸಲ್ಟ್ ಇದೆ ಅಲ್ಲಿ ನೋಡ್ಕೊಳ್ಳಿ. ನಮ್ಮ ಸ್ವಾಭಿಮಾನ ಹೆಣ್ಮಕ್ಳು ಯಾರು ಕೂಡ ಬಿಜೆಪಿ ಆಗ್ಲಿ ದಳಕ್ಕಾಗ್ಲಿ ಓಟ್ ಕೊಡಬಾರ್ದು. ಇದು ರಾಜ್ಯಾದ್ಯಂತ ಇದು ಸ್ಟ್ರೈಕ್ ನಡೆಯುತ್ತೆ. ಈ ಮನುಷ್ಯ ಏನು ಒಟ್ಟಿಗೆ ಏನ್ ತಿಂತಾರೆ ಇವರು? ಯಾವಾಗ ನೋಡಿದ್ರು ಹೆಣ್ಮಕ್ಳ ಬಗ್ಗೆ ಇದೇ ತರ ಅವಹೇಳನಕಾರಿ ಮಾತುಗಳಾಡ್ತಾರೆ. ಹಿಂದೆ ಸುಮಲತಾ ಅವ್ರನ್ನ ಅಂದಿದ್ರು ಅವಹೇಳನಕಾರಿಯಾಗಿ. ಅದಕ್ಕೆ ಮುಂಚೆ ಒಬ್ರು ಗದಗ ಹೆಣ್ಮಗಳನ್ನ ಇದೇ ತರ ಅವಹೇಳನಕಾರಿಯಾಗಿ ಅಂದಿದ್ರು. ಯಾಕೆ ಗಂಡಸರಿಗೆ ಇದು ಗೊತ್ತಾಗ್ತಾ ಇಲ್ವಾ? ಬುದ್ಧಿ ಇಲ್ವಾ ಅವ್ರಿಗೆ? ಗಂಡಸರಿಗೆ ಅವ್ರ ಮನೆ ಹೆಣ್ಮಕ್ಳು ಬೇರೆ, ನಮ್ಮನೆ ಹೆಣ್ಮಕ್ಳು ಬೇರೆನಾ? ಹೆಣ್ಮಕ್ಳು ಅಂದ್ರೆ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಅವ್ರು ಮಾಡ್ತಾ ಇರೋದು. ಎಲ್ಲ ಹೆಣ್ಮಕ್ಳು ಒಂದೇನೆ. ಒಂದು ಪೂಜನೀಯವಾದಂತ ಒಂದು ಹೆಣ್ಮಗಳನ್ನ ಈ ತರ ಅನ್ಬೋದಾ? ಏನ್ ಹೇಳ್ತಿದ್ದಾರೆ? ನಮ್ಮ ಗ್ಯಾರಂಟಿ ಸ್ಕೀಮ್ ಏನಿದೆಯೋ, ನಾವೇನು 2,000 ಕೊಡ್ತಿದೀವೋ ಅದಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ನ ನಾವು ಮನ್ನಾ ಮಾಡಿರೋದಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಗ್ಯಾರಂಟಿ 5 ಗ್ಯಾರಂಟಿಗಳೇ ನಮಗೆ ಹೆಲ್ಪ್ ಆಗಿದೆ. ನೀವೇ ಹೇಳಿ, ಜೆನ್ಯೂನ್ ಆಗಿ ಹೇಳಿ ಗಂಡಸರು. ಇದು ಹೆಣ್ಮಕ್ಳಿಗೆ ಒಂದು ಸ್ವಾಭಿಮಾನದ ಪ್ರಶ್ನೆ. ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಸರ್ಕಾರ ಏನೇನೋ ಸ್ಕೀಮ್ಗಳನ್ನ ಹಾಕೊಂಡಿದೆ. ಅದನ್ನ ಲೇವಡಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವರು ಹೆಣ್ಮಕ್ಳನ್ನೇ ಕೇವಲವಾಗಿ ಕೆಟ್ಟದಾಗಿ ಮಾತಾಡಬಾರ್ದು. ಈ ರೀತಿ ಹೆಂಗ್ ಮಾತಾಡಿದ್ರು ಅವರು? ಹಂಗಾದ್ರೆ ಇವ್ರ ಮನೆ ಹೆಣ್ಮಕ್ಳು, ಹಂಗಾದ್ರೆ ಇವ್ರ ಮನೆಗೆ ಮದುವೆ ಆಗಿ ಬಂದಾಗ ಇವ್ರ ಮನೆ ಹೆಣ್ಮಕ್ಳು, ಅವ್ರ ಮನೆ ಹೆಣ್ಮಕ್ಳು ಕೈಲೂ ದುಡ್ಡು ಕಾಸು ಸಿಕ್ಕಿರುತ್ತೆ ಅಲ್ವಾ? ದುಡ್ಡು ಕಾಸು ಸಿಕ್ಕಿದ್ಮೇಲೆ ಹಂಗಾರೆ ಅವ್ರ ಮನೆ ಹೆಣ್ಮಕ್ಳು ಹಂಗೇನೆ, ಹಂಗಾದ್ರೆ ಅವ್ರ ಮನೆ ಮಹಿಳೆಯರು ದಾರಿ ತಪ್ಪಿರ್ತಾರೆ. ಹಂಗಾದ್ರೆ ಅದನ್ನ ನಾವು ಕೇಳ್ಬೋದಲ್ವಾ? ನಮಗೆ 2,000 ಏನು ನಮ್ಮ ಒಂದು ಬಡ ಹೆಣ್ಮಕ್ಳಿಗೆ ಅವರ ಒಂದು ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಸರ್ಕಾರ ಏನು ಒಂದು ಸ್ಕೀಮ್ ಮಾಡಿ ನಮಗೆ ಹೆಣ್ಣು ಮಕ್ಕಳಿಗೆ ಸಬಲೀಕರಣಕ್ಕೆ ಅವ್ರಿಗೊಂದು ಸ್ವತಂತ್ರವಾಗಿ ಓಡಾಡಲಿ ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅದ್ರ ಬಗ್ಗೆ ಇವ್ರು ಕೇವಲ ಮಾತಾಡ್ತಾ ಇದ್ದಾರೆ. ಅಂದರೆ ಹಂಗಾದ್ರೆ ಇವ್ರ ಮನೆಗೆ ಮಹಿಳೆಯರಿಗೆ, ಇವ್ರ ಮನೆ ಮಹಿಳೆಯರಿಗೆ ದುಡ್ಡು ಸಿಕ್ಕಿದಾಗ ಹಂಗಾದ್ರೆ ಇವರು ಹೆಣ್ಮಕ್ಳು, ಇವ್ರ ಮನೆ ಹೆಣ್ಮಕ್ಳು ಇದೇ ಥರ ನಡ್ಕೋತಾರೆ. ಆ ಥರ ಅಂದರೆ ನಡ್ಕೊಂಡಿರ್ಬೋದೇನೋ. ಅದಕ್ಕೆ ಅವರು ನಮ್ಮ ಮಹಿಳೆಯರು, ನಾವು ಆ ಥರ ಇಲ್ಲಪ್ಪ, ನಮ್ಮ ಮಹಿಳೆಯರಿಗೆ ಆ ಸಂಸ್ಕೃತಿ ಇಲ್ಲ. ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಪೂಜನೀಯವಾಗಿ ಒಂದು ಮಹಿಳೆಯರ ಸಬಲೀಕರಣ ಆಗಿರೋದ್ರಿಂದ
ಸ್ವತಂತ್ರವಾಗಿ ಹೋರಾಡುವಂತ ಒಂದು ವ್ಯವಸ್ಥೆ ಅವ್ರು ಸಿಕ್ಕಿದೆ. ಮುಂದಿನ ದಿನಗಳ ಎಲ್ಲಿ ಹೆಣ್ಣನ್ನ ಪೂಜೆ ಮಾಡ್ತಾರೋ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನಲ್ದಾಡ್ತಾರೆ ಅಂತ ಅರ್ಥ. ಹಿಂದಿನ ಕಾಲದಿಂದಲೂ ಹೆಣ್ಮಕ್ಳಿಗೆ ವಿಶೇಷ ಸ್ಥಾನಮಾನ ಇದೆ. ಯಾಕೆಂದರೆ ಹೆಣ್ಣು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ, ತನ್ನ ಗಂಡಂಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಮಕ್ಕಳ ಏಳಿಗೆಗೋಸ್ಕರ. ಒಂದು ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಒಂದೊಂದು ರೂಪಾಯಿ ಉಳಿತಾಯ ಮಾಡೋಕ್ಕೆ ಅಂತಂದರೆ ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ಕುಮಾರಸ್ವಾಮಿ ಅಣ್ಣ ದಯವಿಟ್ಟು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನೀವೊಂದು ಹೆಣ್ಣಾಗಿ ಹುಟ್ಟಿ. ಯಾಕೆಂದರೆ ಒಂದು ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ ಅಂತ ನೀವು ಫೀಲ್ ಮಾಡಬೇಕಂದ್ರೆ ನೀವು ಆ ಎಕ್ಸ್ಪೀರಿಯನ್ಸ್ ನೀವು ಮಾಡಿದ್ರೇ ನಿಮ್ಗೆ ಅರ್ಥ ಆಗೋದು. ಯಾವ ಧೈರ್ಯದ ಮೇಲೆ ಹೇಳಿದ್ರಿ ನೀವು? ಕಾಂಗ್ರೆಸ್ ಪಕ್ಷದಿಂದ ಹೆಣ್ಮಕ್ಳು ದಿಕ್ಕು ತಪ್ತಾ ಇದ್ದಾರೆ ಅಂತ ಯಾವ ಥರ ಹೇಳಿದ್ರಿ ನೀವು? ಅದು ನೀವು ಹೇಳೋದಕ್ಕೆ ಯಾವುದೇ ಥರ ಒಂದು ಸಮಂಜಸವಾಗಿಲ್ಲ. ಸೊ ನೀವು ಕ್ಷಮೆ ಯಾಚಿಸಬೇಕು ಎಲ್ಲ ಹೆಣ್ಮಕ್ಳಿಗೂ. ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ, ತುಂಬ ಜನಕ್ಕೆ ಜೀವನಕ್ಕೆ ದಾರಿ ಸಿಕ್ಕಿದೆ. ಗ್ಯಾರಂಟಿಯಿಂದ ತುಂಬಾ ಅನುಕೂಲ ಆಗಿದೆ. ಯಾಕೆಂತಂದರೆ ಕೆಲವರು ಕುಡುಕರು ಇದ್ದಾರೆ, ಗಂಡಿರು, ಅವ್ರ ಮಕ್ಕಳನ್ನ ಸಾಕಲ್ಲ, ಸಂಸಾರ ಸಾಕಲ್ಲ, ನೋಡ್ಕೊಳ್ಳಲ್ಲ. ಕುಮಾರಣ್ಣ ಅವರು ಏನು ಹೇಳಿದಾರೋ ದಯವಿಟ್ಟು ಅದಕ್ಕೆ ಕ್ಷಮೆ ಕೇಳಲೇಬೇಕು. ಎಲ್ಲ ಹೆಣ್ಮಕ್ಳಿಗೆ ಕ್ಷಮೆ ಕೇಳಲೇಬೇಕು. ಏನಕ್ಕೆ ಅಂತ ನೋಡುವಾಗ ಇವತ್ತು ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತಂದರೆ ಖಂಡಿತ ಇಲ್ಲ, ಈ ದಾರಿ ತಪ್ತಾ ಇಲ್ಲ. ಎಷ್ಟೋ ಬಡ ಹೆಣ್ಮಕ್ಳು ಕೂಲಿ ಮಾಡ್ತಾ ಇದ್ದಾರೆ, ಗಂಡನ ಕೈಲಾಗಿಲ್ಲ ಅಂತಂದ್ರೂ ಸಹ ಎಷ್ಟೋ ಜನಕ್ಕೆ ವಿಧವೆಯರು ಸಹ ಇದ್ದಾರೆ, ಗಂಡ ಇಲ್ದಲೆ. ಅಂಥವ್ರು ಸಹ ಇವತ್ತು ಎಷ್ಟು ಕಷ್ಟದಲ್ಲಿ ಸಂಸಾರ ಮಾಡ್ಕೊಂಡು ಇದ್ದಾರೆ. ಮತ್ತು ನೀವೇ ನೋಡಿರ್ಬೋದು, ಟಿ ವಿಲಿ ಎಲ್ಲ ಬಂದಿರ್ಬೋದು, ಅಂತ್ಯಕ್ರಿಯೆಯಲ್ಲಿ ಮಗನ ಅಂತ್ಯಕ್ರಿಯೆಯಲ್ಲಿ ಅವ್ರ ಕೈಲಿ ಆಗಲಿಲ್ಲ ಅಂತಂದ್ರೆ ಇವ್ರು ಕೊಟ್ಟಿರೋಂಥ 2,000 ರೂಪಾಯಿ ಏನಿದೆಯೋ ಆ 2,000 ರೂಪಾಯಿಂದ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳು ದಾರಿ ತಪ್ತಾ ಇಲ್ಲ. ಇವತ್ತು ಖುಷಿಯಾಗಿ ಇವತ್ತು ಸ್ವಲ್ಪ ಕಷ್ಟ ಏನು ಕಷ್ಟಪಡ್ತಾ ಇದ್ವೋ ಆ ಕಷ್ಟದಲ್ಲಿ ಸ್ವಲ್ಪನಾದ್ರೂ ಈಸಿಯಾಗಿ 2,000 ರೂಪಾಯಿಂದ ಜೀವನ ಮಾಡ್ತಾ ಇದ್ದಾರೆ. ಮತ್ತು ಹೆಣ್ಣು ನಿಜವಾಗ್ಲೂ ದಾರಿ ತಪ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರ ಕುಟುಂಬ, ಅವರ ಒಂದು ಕಷ್ಟ ಸುಖದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಸಹಕಾರ ನೀಡ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವು ಕ್ಷಮೆ ಕೇಳಲೇಬೇಕು. ಯಾವುದೇ ಕಾರಣಕ್ಕೂ ಹೆಣ್ಣು ಬೀದಿಗೆ ಬಂದಿಲ್ಲ. ನೀವು ಹೇಳ್ತಾರಂಥ ತಪ್ಪು. ನಿಜ ಅವರು ಮುಖ್ಯಮಂತ್ರಿ ಆಗಿದ್ದಾಗಿಂದನೂ ಇಂಥದ್ದೊಂದು ಯಾವ ಯೋಜನೆನೂ ತಂದಿರೋ ಯೋಜನೆ ಬಗ್ಗೆ ಈ ಥರ ಮಾತಾಡೋದು ತುಂಬ ಅದು ತಪ್ಪು. ಹೆಣ್ಮಕ್ಳ ಹತ್ರ ಅವ್ರು ಕ್ಷಮೆ ಕೇಳಬೇಕು. ಮತ್ತು ಎಷ್ಟೋ ವಿದ್ಯಾರ್ಥಿಗಳ ಲೈಫಿಗೆ 2,000 ತುಂಬ ಅನುಕೂಲ ಆಗಿದೆ. ಒಬ್ಬರು ಸೈಕಲ್ ತೊಗೊಳೋದಾಗಿರ್ಬೋದು, ಮತ್ತು ಎಜುಕೇಷನ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಹೆಲ್ಪ್ ಆಗಿದೆ. ನಿಮ್ಮ ಕೈಲಿ ಆ ಯೋಗ್ಯತೆ ಇಲ್ಲ ಅಂತಂದಮೇಲೆ ಬೇರೆಯವ್ರು ಮಾಡಿದಾಗ ಅದನ್ನು ಈ ಥರ ಅವಹೇಳನಕಾರಿ ಮಾತಾಡೋದು ತಪ್ಪು. ಅದು ಮತ್ತು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ನೀವು ಬಂದು ಸರ್ಕಾರದಲ್ಲಿ ಏನು ಮಾಡಿದ್ದೀರಾ ಅಂಥದ್ದು ಒಂದು ಯೋಜನೆ ಬಗ್ಗೆನೂ ಹೇಳೋದಕ್ಕೆ ಯಾವುದೂ ಇಲ್ಲ. ನೀವು ಈ ಥರ ಮಾತಾಡೋದು ತಪ್ಪು. ಬಟ್ 2,000ದಿಂದ ತುಂಬ ಅನುಕೂಲ ಆಗ್ತದೆ. ನಮಗಿನ್ನ ತುಂಬ ಬಡ ಹೆಣ್ಮಕ್ಳಿಗೆ ಏನು ಇಲ್ದಿಂಥವ್ರಿಗೆ